ನೋಡ್ತಾ ಇದ್ದೀರಾ DNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಸ್ನೇಹಿತರೆ, ಮೇ 12ರಂದು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಮಂಗಗಳ ಹಾವಳಿ ಕುರಿತು ನಾವೊಂದು ವಿಡಿಯೋ ವರದಿ ಪ್ರಕಟಿಸಿದ್ದೆವು. ಆ ವರದಿಯಲ್ಲಿ ಸಾರ್ವಜನಿಕರಿಗೆ ಉಂಟಾಗಿದ್ದ ಆತಂಕ ಮತ್ತು ಈಗಾಗಲೇ ಹಲವರಿಗೆ ಮಂಗಗಳು ಕಚ್ಚಿದ ವಿಷಯವನ್ನೂ ಗಮನಕ್ಕೆ ತಂದಿದ್ದೆವು. ಸ್ನೇಹಿತರೆ, ಮೇ 12ರಂದು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಮಂಗಗಳ ಹಾವಳಿ ಕುರಿತು ನಾವೊಂದು ವಿಡಿಯೋ ವರದಿ ಪ್ರಕಟಿಸಿದ್ದೆವು. ಆ ವರದಿಯಲ್ಲಿ ಸಾರ್ವಜನಿಕರಿಗೆ ಉಂಟಾಗಿದ್ದ ಆತಂಕ ಮತ್ತು ಈಗಾಗಲೇ ಹಲವರಿಗೆ ಮಂಗಗಳು ಕಚ್ಚಿದ ವಿಷಯವನ್ನೂ ಗಮನಕ್ಕೆ ತಂದಿದ್ದೆವು. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿದ್ದೇವೆ, ನೋಡಿ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮಂಗಗಳ ಹಾವಳಿ ಗಂಭೀರ ಸ್ವರೂಪ ಪಡೆದಿದ್ದು, ಸುಮಾರು 15 ಜನರಿಗೆ ಮಂಗಗಳು ಕಚ್ಚಿದ ಘಟನೆ ಆತಂಕ ಸೃಷ್ಟಿಸಿದೆ. ಸಾರ್ವಜನಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಕರವೇ ಸಂಘಟನೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿತ್ತು. ಕರವೇ ಸಂಘಟನೆಯ ಒತ್ತಾಯದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗಗಳನ್ನು ಹಿಡಿಯುವ ಸಿಬ್ಬಂದಿಯನ್ನು ಕರೆಸಿ ಕಚ್ಚುವ ಮಂಗಗಳನ್ನು ಹಿಡಿದು ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ದು ಬಿಡಲಾಗಿದೆ. ಈ ಕ್ರಮದಿಂದ ಪಟ್ಟಣದ ಜನರು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅನುಭವಿಸುತ್ತಿದ್ದಾರೆ. ಈ ಕುರಿತು ಮಾತನಾಡಿದ ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಅವಳಿ ಜಿಲ್ಲಾ ಉಸ್ತುವಾರಿ ಬಡವರ ಬಂಧು ಅಶೋಕ ಹಾರಿವಾಳ ಅವರು, ಇದೇ ಕ್ರಮವನ್ನು 2 ವರ್ಷಗಳ ಹಿಂದೆ ಕೈಗೊಂಡಿದ್ದರೆ ಇಂದು 15 ಜನರು ಮಂಗ ಕಚ್ಚುವ ಘಟನೆಗೆ ಒಳಗಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟರು. ಕರವೇ ಸಂಘಟನೆಯ ದಿಟ್ಟ ನಿಲುವಿನ ಫಲವಾಗಿ ಪುರಸಭೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಚುರುಕಾಗಿ ಕಾರ್ಯನಿರ್ವಹಿಸಿರುವುದು ಗಮನಾರ್ಹವಾಗಿದೆ. BNK ನ್ಯೂಸ್ ವತಿಯಿಂದ ಅಧಿಕಾರಿಗಳು ಹಾಗೂ ಬಡವರ ಬಂಧು ಅಶೋಕ ಹಾರಿವಾಳ ಅವರಿಗೆ ಕೃತಜ್ಞತೆಗಳು. ವರದಿ ಇರ್ಫಾನ್ ಇನಾಮ್ದಾರ್.